ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಸೇರಿರುವ ಸಮಸ್ತ ಬಂಧುಗಳೇ, ಜಾನಕಿ ಕಂಬೈನ್ಸ್ ಅರ್ಪಿಸುವಂತಹ ಕಡಲ್ ಕೋಟೆ ಎನ್ನುವಂತಹ ಕರಾವಳಿಗೆ ಸಂಬಂಧಪಟ್ಟ ಒಂದು ಚಲನಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕಣ್ಮುಂದೆ ಬರಲಿಕ್ಕಿದೆ ಎಂಬ ಆಶಾಭಾವನೆ. ಅದಕ್ಕಾಗಿ ಆ ಮಹಾಗಣಪತಿ ಧರ್ಮೇಂದ್ರವನ್ನು ಆರಿಸಿದ್ದಾರೆ. ಯಾಕೆ ಅಂತ ನಾನು ಯೋಚನೆ ಮಾಡಿದರೆ, ಈ ಕ್ಷೇತ್ರದಲ್ಲಿ ಮಹಾಗಣಪತಿಯನ್ನ ಅನುನಿತ್ಯವೂ ನೋತಿಸಿ ಅವರ ಆರಾಧನೆಯನ್ನು ಮಾಡ್ತಾ ಇರುವ, ಅವರ ಸೇವೆಯನ್ನು ಮಾಡ್ತಾ ಇರುವಂತಹ ಧರ್ಮೇಂದ್ರ ಅಣ್ಣವರು ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಎಷ್ಟೋ ವರ್ಷಗಳಿಂದ ಗಣಪತಿಯ ಸೇವೆಯನ್ನು ಮಾಡ್ತಾ ಬಂದಂಥವರು. ಆದ ಕಾರಣ ಈ ಚಲನಚಿತ್ರ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವುದಕ್ಕೆ ಆ ವಿಘ್ನ ನಿವಾರಕನ ಸಂಪೂರ್ಣ ಅನುಗ್ರಹ ಇದೆ ಎಂಬುದಾಗಿ ನಾವು ಎದೆ ತಟ್ಟಿ ಹೇಳಬಹುದು. ಯಾಕೆಂತಂದ್ರೆ ಅವನನ್ನೇ ಧರ್ಮೇಂದ್ರ ಅವರನ್ನೇ ಮಹಾಗಣಪತಿಗೆ ನೇಮಿಸಿದ್ದಾರೆ. ಎಷ್ಟೋ ಬ್ರಹ್ಮಕಲಶಗಳನ್ನು ಕೂಡ ಮಾಡಿಸಿದಂತಹ ಒಂದು ನೇತೃತ್ವವನ್ನು ವಹಿಸಿದಂತಹ ಪುಣ್ಯದ ಫಲ ಅವರಿಗೆ ಇದೆ. ಅದರಲ್ಲೂ ಕೂಡ ಕರಾವಳಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯ ಮೂಲಕ ಎಷ್ಟೋ ಇಂತಹ ವಿಶಿಷ್ಟ ಕಲಾವಿದರು ವಸಿಷ್ಠರು ನಮ್ಮ ಜೊತೆ ಇದ್ದಾರೆ. ರವಿಶಂಕರ್ ಸರ್ನ ಅನೇಕ ಸಿನಿಮಾಗಳನ್ನು ನೋಡಿ ನಾವೆಲ್ಲ ಮನಮೆಚ್ಚಿದವರು. ಇಂತಹ ಯುವ ಕಲಾವಿದಗಳೆಲ್ಲ ಇದ್ದಾರೆ. ಸಂಗೀತ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಇಡೀ ತಂಡ, ಅದರ ಜೊತೆಗೆ ಏನಾದ್ರೂ ನಮಗೆ ಎಲ್ಲಾದ್ರೂ ಲೋಪದೋಷಗಳಾದ್ರೆ ಅಡೆತಡೆಗಳಾದ್ರೆ ನಮಗೆ SP ಅವರು ನಮ್ಮ ಜೊತೆ ಇದ್ದಾರೆ, ಲೋಕಾಯುಕ್ತ ಕಮಿಷನರ್. ಆ ಬಗ್ಗೆ ನಮಗೆ ಹೆದರಿಕೆ ಇಲ್ಲ, ಗಟ್ಟಿಯಾಗಿ ಸಿಕ್ಕಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಎದೆ ತಟ್ಟಿ ತುಂಬಾ ಹೃದಯಾಂತರಾಳದಿಂದ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ, ಸ್ವಾಗತಿಸ್ತೇನೆ. ಹಾಗಾಗಿ ಧರ್ಮೇಂದ್ರ ಅಣ್ಣನವರ ಈ ಚಲನಚಿತ್ರ, ಅವರ ನೇತೃತ್ವದ ಈ ಚಲನಚಿತ್ರ ಎಲ್ಲ ರೀತಿಯಲ್ಲೂ ಉತ್ತುಂಗ ಶಿಖರಕ್ಕೆ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಇರಲಿ. ತಾಯಿ ದುರ್ಗಾ ಮಾತೆ, ಮಹಾಗಣಪತಿ ಸುಬ್ರಹ್ಮಣ್ಯನ ಸಂಪೂರ್ಣ ಅನುಗ್ರಹ ಈ ಚಲನಚಿತ್ರಕ್ಕೆ ಇರಲಿ. ಈ ಚಲನಚಿತ್ರದ ಇಡೀ ಆ ತಂಡಕ್ಕೆ ನಮ್ಮೆಲ್ಲರ ಹಾರೈಕೆ ಇರಲಿ ಎಂಬುದಾಗಿ ಆಶಿಸ್ತಾ, ನನ್ನನ್ನು ಕೂಡ ಯಕ್ಷಗಾನ ಕಲಾವಿದನಾಗಿ ನನ್ನನ್ನೊಂದು ತಾವುಗಳು ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಮುಹೂರ್ತದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವ ಹಾಗೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತೇನೆ. ವಿಘ್ನ ನಿವಾರಕ ಸಂಪೂರ್ಣ ಅನುಗ್ರಹ ಸಿಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.